Hi, hello, namaskara and good afternoon. Gold winner refined sunflower oil presents Star Saviruchi, co-powered by Vim and Dawat the finest. ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತಿನ ನಮ್ಮ ಗೆಸ್ಟ್ ಯಾರು ಅಂತ ನೋಡೋಣವಾ? ಡೆಡ್ಲಿ 2 ಸಿನಿಮಾ ಚಿತ್ರದ ಮೂಲಕ ನಮ್ಮ ಚಿತ್ರರಂಗಕ್ಕೆ ಕಾಲಿಟ್ಟೋರು ಇವರು. ತಮ್ಮ ಡೆಡ್ಲಿ ಪರ್ಫಾರ್ಮೆನ್ಸ್ ಇಂದ ಬೆಂಕಿ ಪಟ್ಟಣ ಚಿತ್ರದಲ್ಲಿ ನಾಯಕರಾದ್ರು. CCL ನಲ್ಲಿ ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಬೌಲರ್, ಹೇಳ್ಬೇಕು ಅಂದ್ರೆ ಆಲ್ ರೌಂಡರ್. ಸೊ ಲೆಟ್ಸ್ ವೆಲ್ಕಮ್ ಪ್ರತಾಪ್. ಹಾಯ್ ಪ್ರತಾಪ್. ಹಲೋ. ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ನಿಮ್ಗೆ ಅಡ್ಗೆ ಮಾಡಕ್ ಇಷ್ಟನಾ? ಅಡಿಗೆ ಮಾಡೋದಕ್ಕಿಂತ ತಿನ್ನೋದಕ್ಕೆ ತುಂಬಾ ಇಷ್ಟ. ಸೊ ಇವತ್ತು ನಿಮ್ಗೆ ಅಡ್ಗೆ ಮಾಡ್ಕೊಡಕ್ ಯಾರು ಬರ್ತಾ ಇದಾರೆ? ಅದೇ ಹೇಳ್ತಾರಲ್ಲ, ವರ್ಷ ಗಿಫ್ಟ್ ಕೊಟ್ಟಿ, ರಾಖಿ ಕಟ್ಟಿ, ಆಮೇಲೆ ನಮ್ಗೆ ಟ್ಯಾಕ್ಸ್ ಎಲ್ಲ ಕಟ್ತಾರಲ್ಲ, ಮೈ ಸ್ವೀಟ್ ಆರ್ಟ್, ನಾನು ಪ್ರತಿಯೊಂದು ಶೇರ್ ಮಾಡುವಂತ ಮೈ ಸ್ವೀಟ್ ಸಿಸ್ಟರ್. ಸೊ ತಂಗಿ ಬರ್ತಿದ್ದಾರೆ. ತಂಗಿ ಮಾಡೋ ಅಡ್ಗೆ ಇಷ್ಟನಾ ನಿಮ್ಗೆ? ತುಂಬಾನೇ ಇಷ್ಟ. ಸೊ ಇನ್ಯಾಕ್ ವೇಟ್ ಮಾಡೋದು, ಕರಿಯಣ್ವಾ? ಎಸ್ ಪ್ಲೀಸ್. ಸೊ ಲೆಟ್ಸ್ ವೆಲ್ಕಮ್ ಸಿಂಧು. ಹಾಯ್ ಸಿಂಧು. ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಥ್ಯಾಂಕ್ ಯು. ಸೊ ನಿಮ್ ಅಣ್ಣಂಗೆ ನೀವ್ ಅಡ್ಗೆ ಮಾಡೋದು ತುಂಬಾ ಇಷ್ಟ ಅಂತೆ. ಏನೇನ್ ಮಾಡ್ಕೊಡ್ತೀರಾ ನಿಮ್ ಅಣ್ಣಂಗೆ ನೀವು? ಯೂಶಲಿ ಅವ್ರಿಗೆ ಮಟನ್ ಚಾಪ್ಸೇ ತುಂಬಾ ಇಷ್ಟ, ಫೇವ್ರೇಟ್. ಮಟನ್ ಚಾಪ್ಸ್, ವಾವ್. ಸೊ ಇವತ್ತು ನಮ್ಗೆ ಒಳ್ಳೆ ಮಟನ್ ಊಟ. ಮಟನ್ ಚಾಪ್ಸ್ಗೆ ಏನೇನ್ ಬೇಕಾಗ್ಬೋದು ನೋಡೋಣವಾ? ಮಟನ್ ಚಾಪ್ಸ್ಗೆ ಮಟನ್ ಬೇಕು, ಓಕೆ. ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಮೆಣಸು, ಹಸೆ ಕೊಬ್ಬರಿ, ಚಕ್ಕೆ, ಹಸೆಮೆಣಸಿನ್ಕಾಯಿ, ಟೊಮ್ಯಾಟೊ, ಮೆಂತೆ, ಈರುಳ್ಳಿ, ಆಮೇಲೆ ಅರಿಶಿನ, ಉಪ್ಪು, ಆಯಿಲ್. ಸೊ ಇದು ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಈಗ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು ಫಸ್ಟ್? ನನಗೆ ಜಾರ್ ಬೇಕು, ಪೇಸ್ಟ್ ಮಾಡ್ಕೊಳ್ಳಿ. ಅಲ್ಲಿದೆ ಜಾರ್. ಹೆಲ್ಪಿಂಗ್ ದ ಸಿಸ್ಟರ್. ಎಸ್ ಎಸ್. ತಗೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಫಸ್ಟ್ ಹಾಕೋದಲ್ಲಿ. ಓಕೆ. ಆಮೇಲೆ ಶುಂಠಿ. ಅಷ್ಟು ಹಾಕ್ತೀರಾ? ಅಷ್ಟು ಇಲ್ಲ, ಓಕೆ, ಚೂರು. ಬೆಳ್ಳುಳ್ಳಿ ಎಷ್ಟು ಬೆಳ್ಳುಳ್ಳಿ ಬೇಕಾಗ್ಬೋದು? ಬೆಳ್ಳುಳ್ಳಿ 2 ಫುಲ್ ಓಲ್ಡ್. ಓಕೆ. ಸೊ ಮಟನ್ ಎಷ್ಟು ಅನ್ನೋದ್ರ ಮೇಲೆ ಡಿಪೆಂಡ್ ಅಲ್ವಾ? ಎಷ್ಟು ಮಟನ್ ಇದೆ ಇದು? ಇದು 1/2 kg ಇದೆ. ಓಕೆ. ಲವಂಗ ಜಾಸ್ತಿ ಹಾಕ್ಬಾರ್ದು, 4 ಲವಂಗನ. ಓಕೆ. ಆಮೇಲೆ ಚಕ್ಕೆ. ಓಕೆ. ಮೆಣಸು. ಪೆಪ್ಪರ್ ಜಾಸ್ತಿ ಇರಬೇಕು ಖಾರಕ್ಕೆ. ಖಾರ ಇಷ್ಟನಾ? ಖಾರ ತುಂಬಾ ಇಷ್ಟ. ಖಾರ ತುಂಬಾ ಇಷ್ಟ. ಆಮೇಲೆ ಚಿಲ್ಲಿ. ಸೊ ಮೆಣಸಿನ್ಕಾಯಿ ಅಷ್ಟು ಹಾಕ್ಬಿಟ್ರಾ? ಜಾಸ್ತಿ ಸ್ಪೈಸ್ ಬೇಕಲ್ವಾ? ಓಕೆ ಓಕೆ. ಇವರು ಮೆಣಸಿನ್ಕಾಯಿ ಎಲ್ಲ ಕರೆಕ್ಟ್ ಹಾಕ್ತಾರೆ, ನೀವೊಂದು ಸ್ವಲ್ಪ ನಿಂತ್ಕೊಳ್ಳಿ ಅಲ್ಲಿ. ಓಕೆ. ಆಮೇಲೆ ಹಸೆ ಕೊಬ್ಬರಿ. ಓಕೆ, ಹಸೆಕಾಯಿ ಇದು. ಓಕೆ. ಎಷ್ಟು? ಜಾಸ್ತಿ ಆಗ್ಬಾರ್ದು. ಇದು ಗ್ರೇವಿ ಫುಲ್ಲು ಅಂದ್ರೆ ಥಿಕ್ ಆಗಿ ಬರಬೇಕು. ಸೊ 1 ಸ್ಪೂನ್, 2 ಸ್ಪೂನ್ಸ್? 2 ಸ್ಪೂನ್ಸ್. ಓಕೆ, 2 ಸ್ಪೂನ್. ಸೊ ಇವಾಗ ನಾವು ಇದನ್ನ ಪೇಸ್ಟ್ ಮಾಡ್ಬೇಕಾ? ಓಕೆ. ಪ್ರತಾಪ್, ವಾಟರ್, ನೀರ್ ತಗೋ. ಈಗ ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ ಅಂದ್ರೆ ತುಂಬಾ ಗ್ರೈಂಡ್ ಆಗ್ಬಾರ್ದು, ಸ್ವಲ್ಪ ತಿಕ್ಕಾಗಿರ್ಬೇಕು. ತಿಕ್ಕಾಗಿ ಅಂದ್ರೆ ತರಿಯಾಗಿರ್ಬೇಕು, ಫುಲ್ ಪೇಸ್ಟ್ ಆಗ್ಬಾರ್ದು. ಓಕೆ. ಸೊ ಈಗ ನಿಮ್ಮ ಅಣ್ಣಂಗೆ ಹೇಳಿ, ನಿಮಗ್ ಮಿಕ್ಸಿ ಯೂಸ್ ಮಾಡಕ್ಕೆಲ್ಲ ಬರುತ್ತಾ? ಬರುತ್ತೆ. ನಿಮ್ಮನ್ನ ಹೆಲ್ಪ್ ಮಾಡ್ತಾರ? ನಿಮ್ಗೆ ಹೆಲ್ಪ್ ಮಾಡ್ತಾರ? ಸಾಕಾ? ಆಕ್ಚುಲಿ ಇದು ಚಟ್ನಿ ತರ ಇರಬೇಕು. ಓಕೆ. ಇವಾಗ ನಾಟ್ ಬ್ಯಾಡ್ ಪ್ರತಾಪ್, ಪರವಾಗಿಲ್ಲ. ಮನೇಲಿ ತಂಗಿಗೆ ಹೆಲ್ಪ್ ಮಾಡ್ತೀರಾ? ಆಕ್ಚುಲಿ ಮನೇಲಿ ಹೆಲ್ಪ್ ಮಾಡಲ್ಲ, ಅವ್ರ ಟೈಮೇ ಇರಲ್ಲ. ತಗೊಳ್ಳಿ, ಲೈಟ್ ಹಚ್ಚಿ ನೋಡೋಣ. ಇಲ್ಲೇ ಹೆಲ್ಪ್ ಮಾಡ್ತಾ ಇರೋದು ಅನಿಸ್ತಾ ಇದೆ. ಸೊ ಎಲ್ಲ ಕೆಲಸ ಮಾಡಿಸ್ಬಿಡೋಣ ಇರುತ್ತೆ. ಈಗ ಫಸ್ಟ್ ಆಯಿಲ್, ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಧ ಹಾಕಿ. ಅದರಲ್ಲಿ ಕಪ್ಪಲ್ಲಿ ಅರ್ಧ ಹಾಕಿ. ಸಾಕು. ಅರ್ಧ ಕಪ್ ಎಣ್ಣೆ. ಓಕೆ. ನೆಕ್ಸ್ಟ್ ಆಮೇಲೆ ಆನಿಯನ್. ಸಾಕು. ಸೊ ಉದ್ದುದ ಕಟ್ ಮಾಡ್ಕೊಂಡ್ರು ಈರುಳ್ಳಿ 1 ಬೇಕಾ? ಜಾಸ್ತಿ ಆನಿಯನ್ ಆದ್ರೆ ಸ್ವೀಟ್ ಬಂದ್ಬಿಡುತ್ತೆ. ಓಕೆ. ಸೊ ಇವಾಗ ಎಣ್ಣೆನಲ್ಲಿ ಈರುಳ್ಳಿ ಫ್ರೈ ಆಗ್ತಿದೆ. ಫ್ರೈ ಆಗ್ತಿರೋದು ಅಂದ್ರೆ ಜ್ಞಾಪಕ ಬರುತ್ತೆ, ನೀವು ಚಿಕ್ಕವರಿದ್ದಾಗ ನಿಮ್ಮ ಅಣ್ಣಂಗೆ ತುಂಬಾ ಫ್ರೈ ಮಾಡ್ತಾ ಇದ್ರಂತೆ. ನಾನ್ ಮಾಡ್ತಿರ್ಲಿಲ್ಲ ಅಷ್ಟಾಗಿ, ಅವರೇ ಮಾಡ್ತಿರ್ಲಿಲ್ಲ, ಮಾಡಿಸ್ತಾ ಇದ್ರಿ ಅಂತ ಕೇಳಿಸ್ಕೊಂಡಿದೀವಿ. ಬೇಸಿಕ್ಲಿ ಏನಂದ್ರೆ ನಾನು ತುಂಬಾ ಸೇಸ್ನೆ ಮಾಡ್ತಿದ್ದೆ.
ಸೊ ಹೆಂಗಂದ್ರೆ ನಮ್ಮ ಮನೇಲಿ ನಮ್ಮ ತಂಗಿ ತುಂಬಾ ಚೆನ್ನಾಗಿ ಓದೋದು, ನಾನು ಆವ್ರೇಜ್ ಸ್ಟೂಡೆಂಟ್. ಸೊ ನಮ್ಮ ಮನೇಲಿ ಬೆಳಗ್ಗೆ 4 ಗಂಟೆಗೆ ಬಿಡಿಸಿ ಒಂದ್ಸರಿ ಟ್ಯೂಷನ್ ಕಳ್ಸೋರು, ಮತ್ತೆ ಸಂಜೆ. ಸೊ ನನ್ಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಓದೋದ್ರ ಕಡೆ ಒಂದು ಇಂಟ್ರೆಸ್ಟೇ ಇರಲಿಲ್ಲ. ಸೊ ಶಿ ವಾಸ್ ವೆರಿ ಗುಡ್ ಅಟ್ ಸ್ಟಡೀಸ್. ಸೊ ನಮ್ಮ ತಂದೆ ತಾಯಿಗೆ ಏನಂದ್ರೆ ಇವಳು ಕಂಡ್ರೆ ಸ್ವಲ್ಪ ಪ್ರೀತಿ, ಚೆನ್ನಾಗಿ ಓದ್ತಾಳೆ, ಲಾಸ್ಟ್ ಮಗಳು ಬೇರೆ. ಯಾವಾಗ್ಲೂ ಬುಕ್ ಇಟ್ಕೊಂಡು. ಹಾ, ಸೊ ನನಗೆ ಅದು ಆಗ್ತಾ ಇರ್ಲಿಲ್ಲ. ಯಾವಾಗ ನೋಡು ಬುಕ್ ಇಟ್ಕೊಂಡು ಹೊಡ್ತೇನೆ, ಬಟ್ ತಲೆ ಮೇಲೆ ಹೊಡೆದ್ಬಿಟ್ಟು ಓಡೋಗ್ಬಿಡೋದು ನಾನು. ಸೊ ಇವಳೇನ್ ಮಾಡೋಳು, ನಮ್ಮ ತಂದೆ ಬರೋ ಟೈಮಲ್ಲಿ ಕರೆಕ್ಟ್ ಆಗಿ ಬೇಕನ್ಬಿಟ್ಟು ಅವಾಗ ನನ್ನ ಕೇಳ್ಕೊಂಡು, ಆಗ ನಮ್ಮ ತಂದೆ ಬಂದು ನನಗೆ ಓಡಿಯೋರು ರಾತ್ರಿ ಎಲ್ಲ. ಸೊ ಈ ರೀತಿ ಎಲ್ಲ ನಮ್ಮ ತಂಗಿ ಒಟ್ಟಾರೆ ಫುಲ್ ಫ್ರೈ ಯಾ. ಸೊ ಈರುಳ್ಳಿ ಫ್ರೈ ಆಯ್ತಾ? ಇನ್ನೊಂದ್ ಚೂರ್ ಆಗ್ಬೇಕು. ಓಕೆ, ಅದಾದ್ಮೇಲೆ ಏನ್ ಮಾಡ್ಕೋಬೇಕು ಈಗ? ನೆಕ್ಸ್ಟ್ ಮೆಂತ್ಯ ಸೊಪ್ಪು ಬೇಕು. ಬಟ್ ಮೆಂತ್ಯ ಎಲ್ಲ ಕಟ್ ಮಾಡಿದಿರಲ್ಲ, ಮೆಂತ್ಯ ಕಟ್ ಮಾಡಿದ್ರೆ ಕಹಿ ಬರುತ್ತೆ ಅಂತಾರಲ್ಲ? ಇಲ್ಲ, ಇದು ಡೀಪ್ ಫ್ರೈ ಮಾಡಿದ್ರೆ ಕಹಿ ಎಲ್ಲ ಹೋಗ್ಬಿಡುತ್ತೆ ಆನಿಯನ್ ಅಲ್ಲಿ. ಆಕ್ಚುಲಿ ಇದು ನಂಗೆ ಗೊತ್ತಿರ್ಲಿಲ್ಲ, ಇದು ನಮ್ಮಮ್ಮ ಹೇಳ್ ಕಳ್ಸಿದ್, ಈ ತರ ಮಾಡು, ಇದು ಡಿಫ್ರೆಂಟ್ ಆಗಿರತ್ತೆ, ನ್ಯೂ ಕೈಂಡ್ ಆಫ್ ಎ ಚಾಪ್ಸ್ ಅಂತ. ಮಮ್ಮಾಸ್ ವರ್ಡ್. ಯಾವಾಗ್ಲೂ ಅಮ್ಮಂದ್ರೆ ಬೆಸ್ಟ್ ಕುಕ್ಸ್ ಅಲ್ವಾ? ಹೌದು, ಇದು ಯೂಶುವಲ್ ಆಗಿ ಯಾರು ಹಾಕಲ್ಲ, ಇದು ನಾವು ಮನೇಲಿ ಹೀಗ್ ಮಾಡ್ತೀವಿ. ಮೆಂತ್ಯ ಹಾಕಿರೋ ಮಟನ್ ಚಾಪ್ಸ್ ಜಾಸ್ತಿನೂ ಹಾಕ್ಬಾರ್ದು. ಸೊ ಈರುಳ್ಳಿ ಮತ್ತೆ ಮೆಂತ್ಯ ಫ್ರೈ ಆಗ್ತಾ ಇದೆ. ಸೊ ಇವಾಗ್ಲೂ ನಿಮ್ ತಂಗಿ ನಿಮ್ಮನ್ನ ಫ್ರೈ ಮಾಡ್ತಾರಾ ಅಥವಾ? ಇಲ್ಲ, ಈಗ ತುಂಬಾನೇ ಪ್ರೀತಿ ಜಾಸ್ತಿ ನನ್ನ ಮೇಲೆ. ಯಾಕಂದ್ರೆ ಮನೇಲಿ ತುಂಬಾ ಕಡಿಮೆ ಇರ್ತೀನಿ. ಸೊ ನೈಟ್ ಕೆಲ್ಸಕ್ಕೆ ಹೋಗ್ತೀನಿ, ಮತ್ತೆ ಬೆಳಗ್ಗೆ ಶೂಟಿಂಗ್ ಇದ್ರೆ ಹಾರ್ಡ್ಲಿ ಒಂದ್ 2 hours, ಅದು ಒಂದೊಂದ್ಸರಿ 1-2-3 weeks ಯಾರನ್ನೂ ನೋಡಕ್ ಆಗಲ್ಲ. ಸೊ ಹಂಗಾಗಿ ಪ್ರೀತಿ ಜಾಸ್ತಿ. ಸೊ ಅಣ್ಣನ ಮೇಲೆ ಇವಾಗ ತುಂಬಾ ಜಾಸ್ತಿ ಪ್ರೀತಿ. ಇವಾಗ ಪೇಸ್ಟ್ ಹಾಕೋಣ. ಸೊ ಈ ಪೇಸ್ಟ್ ಹಾಕೋಣ. ಸೊ ಸಿಗೋ 1 or 2 hours ಅಲ್ಲೇ ಅಣ್ಣಂಗೆ ಎಲ್ಲ ಅಡ್ಗೆ ಎಲ್ಲ ಮಾಡ್ಕೊಡ್ತೀರಾ? ಆಕ್ಚುಲಿ ಅವ್ನ್ ಬರ್ತಾನೆ ಹೇಳ್ಬಿಡ್ತಾನೆ, ಏನಾದ್ರೂ ಮಾಡಿಡು, ಮಟನ್ ಚಾಪ್ಸ್ ನನ್ ಬಾಯಿ ಕೆಟ್ಟೋಗಿದೆ. ಇವ್ರನ್ನ ನೋಡಿದ್ರೆ ಮಟನ್ ತಿನ್ನೋರ್ ತರ ಕಾಣಲ್ಲ ಇವರು. ಇಲ್ಲ, ಮಟನ್ ತುಂಬಾ ಕಡಿಮೆ ತಿನ್ನೋದು ಆಕ್ಚುಲಿ. ನಾನು ತುಂಬಾ ಫಿಶ್, ಚಿಕನ್ ತಿಂತೀನಿ. ಸೊ ತುಂಬಾ ಒಂಥರ ಬ್ಲಂಡ್ ಚಿಕನ್ ಎಲ್ಲ ತಿಂದಾಗ ಏನಾಗುತ್ತೆ, ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಿಮಗೆ ಸ್ಯಾಚುರೇಷನ್ ಆಗ್ಬಿಡುತ್ತೆ. ಸೊ ಮಕ್ಕೊಡ್ದಂಗೆ ಆಗ್ಬಾರ್ದಲ್ಲ. ಸೊ ಅವಾಗ ಸ್ವಲ್ಪ ಸ್ಪೈಸಿಯಾಗಿ ಏನೋ ತಿಂದು ಕಾಂಪನ್ಸೇಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ತಂಗಿ ಮಾಡಿರೋ ಮಟನ್ ಚಾಪ್ಸ್. ಓಕೆ, ನನಗೆ ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರು ಸಪೋಸ್ ಔಟ್ ಆಫ್ ಸ್ಟೇಷನ್ ನಾವು ಹೋಗಿದ್ರೆ ನಂಗೆ ಆಪ್ಷನ್ ಇರಲ್ವಲ್ಲ. ಸೊ ಇವ್ರ ಮನೆಗೆ ಹೋಗ್ಬಿಟ್ಟು ನಾನು, ಅಂಡ್ ಆಲ್ಸೋ ಮೈ ಬ್ರದರ್ ಇನ್ ಲಾ ಇಸ್ ವೆರಿ ಗುಡ್ ಕುಕ್. ಸೊ ನೀವೇ ಹೇಳ್ಕೊಟ್ರದ ನಿಮ್ಮ ಹಸ್ಬೆಂಡ್ಗೆ ಮಟನ್ ಚಾಪ್ಸ್ ಮಾಡೋದು? ಇಲ್ಲ, ಅವರು ವೆರೈಟಿ ಮಾಡ್ತಾರೆ. ಅವರೇ ಓನ್ ಆಗಿ ಇನೋವೇಟಿವ್ ಆಗಿ ಡಿಫ್ರೆಂಟ್ ಡಿಶಸ್ ಟ್ರೈ. ಪ್ರತಾಪ್ ಹ್ಯಾಸ್ ಅ ಲಾಟ್ ಆಫ್ ಆಪ್ಷನ್ಸ್. ತುಂಬಾ ಆಪ್ಷನ್ಸ್ ಇದೆ. ಅಮ್ಮ, ತಂಗಿ, ಭಾವ. ಇದು ಫುಲ್ ಗ್ರೀನಿಶ್ ಆಗ್ಬೇಕು ಆಯಿಲ್ ಅಲ್ಲಿ. ಇನ್ನೊಂದ್ ಚೂರ್ ಆಯಿಲ್ ಹಾಕೋಣ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ನಿಮಗೆ ಕಮ್ಮಿ ಆಯ್ತು ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೋಬಹುದು. ಸೊ ಬೇಸಿಕ್ಲಿ ಅದು ಡ್ರೈ ಆಗಿರಬಾರ್ದು ಅಲ್ವಾ? ಆ ಸ್ಮೆಲ್ ಎಲ್ಲ ಹೋಗ್ಬೇಕು, ಸ್ಪೈಸ್ ಸ್ಮೆಲ್ ಎಲ್ಲ ಹೋಗ್ಬೇಕು. ಅದು ಮೆಣಸಿನಕಾಯಿ ಸ್ಮೆಲ್, ಪೆಪ್ಪರ್. ಸೊ ಇದು ಗ್ರೇವಿ ತರ ಬರುತ್ತಾ ಅಥವಾ ಫುಲ್ ಡ್ರೈ ಆಗಿರುತ್ತೆ? ಗ್ರೇವಿ ಅನ್ನಂಗೂ ಇಲ್ಲ, ಡ್ರೈ ಅನ್ನಂಗೂ ಇಲ್ಲ, ಮೀಡಿಯಂ ಆಗಿ ಬರುತ್ತೆ. ಸೆಮಿ ಗ್ರೇವಿ, ಈ ಪರೋಟ ತರ ಏನಾದ್ರು, ಚಪಾತಿ ಪರಾಠ ಹಂಗೂ ತಿನ್ಬೋದು. ಓಕೆ, ಬಟ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್. ಸೊ ಯು ಆರ್ ಅ ವೆರಿ ಗುಡ್ ಕುಕ್ ಬೇಸಿಕಲಿ. ಆಫ್ ಕೋರ್ಸ್. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಸ್ವಲ್ಪ ವಾಸನೆ ಹೋಗ್ಲಿ. ಸ್ವಲ್ಪ ಟರ್ಮರಿಕ್ ಜಾಸ್ತಿ ಹಾಕ್ಬಾರ್ದು, ಸುಮ್ಮನೆ 1/2 teaspoon. ಓಕೆ. ಸೊ ಪ್ರತಾಪ್, ನಿಮ್ ಬಗ್ಗೆ ನೀವು ತುಂಬಾ ಸ್ವಾಭಿಮಾನಿ ಅಂತ ಕೇಳಿದ್ವಿ. ಆಕ್ಚುಲಿ ಹೌದು. ಹೆಂಗಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಾಯಿ ನನ್ಗೊಂದು ಮಾತು ಹೇಳೋರು. ಆಕ್ಚುಲಿ ನಮ್ಮ ತಾಯಿ ಪ್ರೆಗ್ನೆಂಟ್ ಆದಾಗ ವೆನ್ ಶಿ ಡಿಲಿವರ್ಡ್, ನಮ್ಮ 3 ಜನ ಮಕ್ಕಳಲ್ಲಿ ಐ ವಾಸ್ ದ ಓನ್ಲಿ ಸನ್. ತುಂಬಾ ಕಷ್ಟ ಕೊಟ್ಟಿಲ್ವಂತೆ ನಮ್ಮ ತಾಯಿಗೆ. ನಮ್ಮ ತಾಯಿ ಹಂಗೆ ಹೇಳ್ತಾರೆ. ರೀಸೆಂಟ್ಲಿ ನನಗೆ ಅದು ಗೊತ್ತಾಯ್ತು. ಸೊ ನಾನು ಹೆಂಗಂದ್ರೆ ಚಿಕ್ಕ ವಯಸ್ಸಿಂದಾನು ಮನೇಲಿ ಪ್ರಾಬ್ಲಮ್ಮು ಅಂತ ಗೊತ್ತಾದ್ರೆ ಅವಾಯ್ಡ್ ಮಾಡ್ತೀನಿ ಅವ್ರನ್ನ, ಕಾಸು ಕೇಳೋದಾಗ್ಲಿ ಏನನ್ನೊಂದಾಗ್ಲಿ. ಸೊ ನಾನು 5th standard ಇರ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ತಿದ್ದೆ ಒಂದು ಸಮ್ಮರ್ ಅಲ್ಲಿ. ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೆ ಈಗ. ಆಕ್ಚುಲಿ ನೀವೇನೋ ಕೆಲಸ ಮಾಡಕ್ ಶುರು ಮಾಡೋದಂತೆ ಚಿಕ್ಕವರಿದ್ದಾಗ್ಲೇ? ಹಾ, ಅದೊಂದು ಕರ್ಪೂರ ಫ್ಯಾಕ್ಟ್ರಿಯಲ್ಲಿ ಕರ್ಪೂರ ಎಲ್ಲ ಪ್ಯಾಕ್ ಮಾಡೋದು. ಸೊ ಎಷ್ಟು ನನ್ಗೊಂದು ವೀಕ್ಲಿ 25 rupees ಕೊಡೋರು. ಸೊ ಇಟ್ಸ್ ಅ ಬಿಗ್ ಅಮೌಂಟ್ ಆ ಟೈಮಲ್ಲಿ. ಸೊ ಅದು ಬಂದು ನನ್ನ ಒಂದು ಕ್ರಿಕೆಟ್ ಬ್ಯಾಟ್ಗಾಗ್ಲಿ ಅಥವಾ ನನ್ನ ನೀಡ್ಸ್ಗೆ, ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಡ್ಯಾಡ್. ಯಾಕಂದ್ರೆ ಸ್ವಲ್ಪ ನಮ್ಮ ಡ್ಯಾಡಿ ಬಂದು ತುಂಬಾನೇ ಒಳ್ಳೆಯವರು. ಒಂದ್ 2-3 ಜನಕ್ಕೆ ಶೂರಿಟಿ ಹಾಕಿ ಅವರ ಸ್ಯಾಲ್ರಿ ಎಲ್ಲ ಅವರ ಫ್ರೆಂಡ್ಸ್ದು ಲೋನ್ ಕ್ಲಿಯರ್ ಮಾಡೋದ್ರಲ್ಲೇ ಆಗೋದು. ಸೊ ಐ ಟು ಲಿಸನ್ ದಟ್. ಸೊ ಅದು ಕೇಳಾಗ ನನಗೆ ಅವ್ರನ್ನ ಕಾಸು ಕೇಳಬೇಕು ಇಲ್ಲ ಕಷ್ಟ ಕೊಡಬೇಕು ಅಂತ ಅನಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ನನ್ನ ಸಮ್ಮರ್ ಕ್ಯಾಂಪಲ್ಲಿ ಏನೋ ಒಂದು ನನ್ನ ಸೇವಿಂಗ್ಸ್ಗೆ ಒಂದು ಇದು ಮಾಡ್ತೇನೆ, ಒಂದು ಪಾರ್ಟ್ ಟೈಮ್ ತರ.
ಸೊ ಹಾಗೇನೆ ನೀವು ಕ್ರಿಕೆಟ್ಗೂ ನಿಮ್ಮ ಇಂಟ್ರೆಸ್ಟ್ ಕ್ರಿಕೆಟ್ ತುಂಬಾನೇ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆಗೆ ಮನೆಗೆ ಬರ್ತಿದ್ದೆ ನಾನು. ಸೋ ಮಚ್ ಇಂಟು ಕ್ರಿಕೆಟ್. ಇದು ಆಯ್ತಾ ಇದು? ಹಾ, ಸಾಲ್ಟ್ ರುಚಿಗೆ ತಕ್ಕಷ್ಟು. ಈಗ ನೆಕ್ಸ್ಟ್ ಏನ್ ಮಾಡಿ? ನೆಕ್ಸ್ಟ್ ಮಟನ್. ಸೊ ಮಟನ್ ಚಾಪ್ಸ್ಗೆ ತೊಳೆದಿಟ್ಟಿರೋ ಫ್ರೆಶ್ ಆಗಿರೋ ಮಟನ್ ತಗೊಳ್ಳಿ. ಇದು ಗ್ರೀನ್ ಕಲರ್ ಚೇಂಜ್ ಆಗಿದೆ ನೋಡಿ. ಫಸ್ಟ್ ಹಾಕವಾಗ ಹೇಗಿತ್ತು, ಈಗ ಡಾರ್ಕ್ ಗ್ರೀನ್ ಆಯ್ತಲ್ವಾ? ಸ್ವಲ್ಪ ಎಣ್ಣೆನೂ ಬಿಡ್ತಾ ಇದೆ ಅಲ್ವಾ? ಹಾ, ಹೌದು. ಸೊ ಇಷ್ಟು ಗ್ರೀನ್ ಆದ್ಮೇಲೆ ಇವಾಗ ನಾವು ಮಟನ್ ಹಾಕ್ಬೇಕು. ಇದು ಮಟನ್ ಯಾವ ತರ ಕಟ್ ಆಗಿರ್ಬೇಕು ಅಂತ ಏನಾದ್ರು ಇದೆಯಾ? ಆ ತರ ಏನಿಲ್ಲ. ಚಿಕ್ ಪೀಸ್ ಇದ್ರೆ ಐ ಥಿಂಕ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತಲ್ವಾ? ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಸಿಕ್ಕಾಪಟ್ಟೆ ಸ್ಪೈಸಿ ಆಗಿ ಟೇಸ್ಟಿ ಆಗಿದೆ ಅಂತ. ಇವಾಗ ಮಟನ್ ಫ್ರೈ ಮಾಡ್ತಿರಬೇಕಾದ್ರೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಟೊಮೆಟೊ ಹಾಕಿದ್ವಿ, ಒಂದು ಅರ್ಧ ಟೊಮೆಟೊ ಹಾಕಿದ್ರ? ಹಾ, ಇವಾಗ ನೀರ್ ಹಾಕ್ತೀನಿ, ಸ್ವಲ್ಪ ಜಾಸ್ತಿ ಹಾಕಬಾರ್ದು. ಓಕೆ, ಒಂಚೂರು ನೀರ್ ಹಾಕಿ ಲಿಡ್ ಕ್ಲೋಸ್ ಮಾಡ್ಬಿಡಿ. ಓಕೆ, ಈಗ ಕ್ಲೋಸ್ ಮಾಡಿ ಕುಕ್ಕರ್. ಇವಾಗ ಇನ್ನೇನಾದ್ರೂ ಮಸಾಲೆ ಮಾಡ್ಕೋಬೇಕಾ ಅಥವಾ ಇಲ್ಲ? ಅಷ್ಟೇ, ಆಗೋಯ್ತು. ಸೊ ಇದು ಮಟನ್ ಚಾಪ್ಸ್ ರೆಡಿ. ಓ, ಅದಾಗ್ಲಿ. ಅದಾಗೋವರೆಗೂ ನೀವ್ ಆ ಕೆಲ್ಸಕ್ಕೆ ಸೇರ್ಕೊಂಡ್ರಲ್ಲ, ಆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಏನಾಯ್ತು ನಮ್ಗೆ ಕತೆ ಹೇಳಲಿಲ್ಲ ನೀವು. ಕೆಲ್ಸಕ್ಕೆ ಸೇರಾದ್ಮೇಲೆ ಒಂದ್ ದಿವಸ ಒಂದು ಹಬ್ಬ ಆಯ್ತು, ಗಣೇಶ ಹಬ್ಬ ಅನ್ಸುತ್ತೆ. ಸೊ ಅವಾಗ ಅವರು ಮನೆಗೆ ಕರೆದಿದ್ರು, ಪೂಜೆ ಮಾಡಾಗಲ್ಲ ಕೆಲಸ ಮಾಡೋರಿಗೆ. ಸೊ ಸ್ವೀಟ್ಸ್ ಅದು ಇದು ಕೊಡೋದು ಕರೆದಿದ್ರು. ಸೊ ನಾನು ಅಲ್ಲಿ ಹೋಗ್ಬೇಕಾದ್ರೆ ಏನಾಯ್ತು, ಡ್ರೆಸ್ ಮಾಡ್ಕೊಂಡು ಹೋಗಿದೆ. ಅಲ್ಲಿ ಆ ಓನರ್ ಅವ್ರ ಮಗಳು ಬಂದ್ಬಿಟ್ಟು ಶಿ ಇಸ್ ಎ ಡಿಸೈನರ್. ನನಗೆ ಗೊತ್ತಿರಲ್ಲ. ನನ್ನ ನೋಡಿದ ತಕ್ಷಣ ಸಿನಿಮಾಲ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಓಕೆ ಅಂದೆ. ನಾನು 5th ಸ್ಟ್ಯಾಂಡರ್ಡ್ ಏನ್ ಸಿನಿಮಾ ಅಂದ್ರೆ ಏನ್ ಗೊತ್ತಿಲ್ಲ, ನಿಮ್ ಟ್ಯಾಲೆಂಟ್ ನನ್ಗೆ ಗೊತ್ತಿಲ್ಲ. ಯಾ ಮೇ ಬಿ ವೆನ್ ಶಿ ಟೋಲ್ಡ್, ನನ್ಗೆ ಸೆಕೆಂಡ್ ಥಾಟ್ ಇರ್ಲಿಲ್ಲ. ಐ ವಾಸ್ ಲೈಕ್ ಹಾ ಮಾಡ್ತೀನಿ ಅಂದೆ. ಸಿನಿಮಾ ಹೆಸರು ಬಂದ್ಬಿಟ್ಟು ಮಕ್ಕಳ ಸಾಕ್ಷಿ ಅಂತ. ಮಾಸ್ಟರ್ ಆನಂದ್ ಮತ್ತೆ ಬೇಬಿ ಶಾಮ್ಲಿ ಅವರು ಲೀಡ್ ರೋಲ್ ಆಗಿ ಮಾಡಿದ್ರು. ನಾನು ಅದ್ರಲ್ಲಿ ಒಂದು ಸಣ್ಣ ಪಾತ್ರ ಆಸ್ ಅ ಮಾಸ್ಟರ್ ಆನಂದ್ ಅವ್ರಿಗೆ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಮಾಡಿದೆ. ಸೊ ಅಲ್ಲಿ ನನ್ನ ಸಿನಿಮಾಗೆ ಮೋಸ್ಟ್ಲಿ ಅಲ್ಲಿ ನನ್ಗೆ ಎಲ್ಲೋ ಒಂದ್ ಕಡೆ ಐ ಗಾಟ್ ದಟ್ ಇನ್ಸ್ಪಿರೇಷನ್, ಮತ್ತೆ ಒಂದು ಒಲವು ಶುರು ಆಯ್ತು. ಹಾ, ಸಿನಿಮಾ ಕಡೆ ಒಂದು ಒಲವು ಶುರು ಆಯ್ತು. ಅಂಡ್ ನನಗೆ ಇನ್ನೊಂದು ಏನಂದ್ರೆ, ಚಿಕ್ಕ ವಯಸ್ಸಿಂದಾನು ಒಂದು ಅಭ್ಯಾಸ ಇದೆ. ಯಾವ್ದೇ ಒಂದು ಸಿನಿಮಾ ನೋಡಿದ್ರೇನು ಐ ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್ ವಿತೌಟ್ ಮೈ ನಾಲೆಜ್. 1-2 ಡೇಸ್ ಹ್ಯಾಂಗ್ ಓವರ್ ಅಲ್ಲಿ ಇರ್ತೀನಿ, ಅದೇ ತರ ಬಿಹೇವ್ ಮಾಡೋದು. ಸೊ ಆ ತರ ಒಂದು ಅಭ್ಯಾಸ ಇದೆ ನನಗೆ. ಸೊ ಅಲ್ಲಿಂದ ಶುರು ಆಯ್ತು ಸಿನಿಮಾ. ನೀವು ನಿಮ್ಮ ಅಣ್ಣಂಗೆ ಸಪೋರ್ಟ್ ಮಾಡ್ತಿದ್ರ ಇದ್ರಲ್ಲೆಲ್ಲ? ಹಾ, ಸಪೋರ್ಟ್ ಮಾಡಿ. ನಾನ್ ತುಂಬಾ ಚಿಕ್ಕವಳಿದ್ದೆ, ನನ್ಗೇನು ಗೊತ್ತಾಗ್ತಿರ್ಲಿಲ್ಲ ಅಷ್ಟಾಗಿ. ಈಗೀಗ ಗೊತ್ತಾಗ್ತಿದೆ ವಾಟ್ ಹಿ ಈಸ್ ಅಂತ. ಓಕೆ. ಸೊ ಪ್ರತಾಪ್, ನಿಮ್ ಹಾಬೀಸ್ ಏನು? ಹಾಬೀಸು ತುಂಬಾ ಸಿನಿಮಾ ನೋಡ್ತೀನಿ, ಆಮೇಲೆ ಕ್ರಿಕೆಟ್. ಓಕೆ.